ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಪಂಪ ಬರೆದಂತಹ ರಾಧೇಯ ನೊಳ್ಪಿಂಗಾಧೇಯಮಾಗಿರ್ದನ್ ಎನ್ನುವಂತಹ ಕಾವ್ಯ ಭಾಗದ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡ್ತಾ ಇರಿ. ಈ ಒಂದು ಕಾವ್ಯ ಭಾಗದಿಂದ ಒಟ್ಟಿಗೆ 8 ಅಂಕಗಳ 4 ಪ್ರಶ್ನೆಗಳನ್ನು ಹೇಳ್ತೇನೆ ನಾನೀಗ. ಆ 4 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆ ಬಂದರೂ ಕೂಡ ನಾನೀಗ ಏನು ಉತ್ತರವನ್ನು ಹೇಳ್ತೇನೆ ನೋಡಿ, ಆ ಉತ್ತರವನ್ನೇ ಬರೆಯುತ್ತಾ ಹೋಗಿ ವಿದ್ಯಾರ್ಥಿಗಳೇ. ಈಗಾಗಲೇ ನಾನು ಬಸವಣ್ಣನವರು ಬರೆದಂತಹ ಸತ್ಯದ ನಿಲುವ ನರಿಯದೆ ಹೋದಿರಲ್ಲ ಅನ್ನುವಂತಹ ವಚನದ ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ. ಸರಿ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ: ಕರ್ಣನ ತ್ಯಾಗ, ಮಾತೃಭಕ್ತಿ, ಸ್ವಾಮಿ ನಿಷ್ಠೆಗಳು ಕಾವ್ಯ ಭಾಗದಲ್ಲಿ ಹೇಗೆ ಪ್ರಕಟವಾಗಿದೆ ವಿವರಿಸಿರಿ. ಅಥವಾ ಕಾವ್ಯ ಭಾಗದಲ್ಲಿ ಚಿತ್ರಿತವಾಗಿರುವ ಕರ್ಣನ ವ್ಯಕ್ತಿತ್ವವನ್ನು ನಿರೂಪಿಸಿರಿ. ಅಥವಾ ಪ್ರಸ್ತುತ ಕಾವ್ಯ ಭಾಗದಲ್ಲಿ ವ್ಯಕ್ತವಾದ ಕರ್ಣನ ಛಲ, ತ್ಯಾಗ, ಸತ್ಯ, ಮಾತೃಭಕ್ತಿ, ಸ್ವಾಮಿ ನಿಷ್ಠೆ ಕುರಿತು ವಿವೇಚಿಸಿರಿ. ಅಥವಾ ರಾಧೆಯ ಛಲ, ತ್ಯಾಗ, ಸತ್ಯ, ಮಾತೃಭಕ್ತಿ, ಸ್ವಾಮಿ ನಿಷ್ಠೆ ಇವುಗಳಿಗೆ ಆಗರನಾದ ಬಗೆಯನ್ನು ಬಣ್ಣಿಸಿರಿ. ಆಗರ ಅಂದರೆ ಆಗರನಾದ ಅಂದರೆ ಆಶ್ರಯದಾತನಾದ. ಈ 4 ಪ್ರಶ್ನೆಗಳು ಬಂದರೆ ಈಗ ನಾನು ಹೇಳುವಂತಹ ಒಂದೇ ಉತ್ತರವನ್ನು ಬರೆಯಿರಿ ಸಾಕು. ಉತ್ತರ ನೋಡ್ಕೊಳ್ಳಿ. ಪಂಪನು ಬರೆದಂತಹ ಪಂಪ ಭಾರತದಲ್ಲಿ ಬಹಳ ವಿಶಿಷ್ಟವಾದ ಪಾತ್ರ ಕರ್ಣನದು. ದಾನಶೂರ ಎಂದೇ ಪ್ರಖ್ಯಾತನಾದ ಕರ್ಣನಿಗೆ ಪಂಪನು ಈ ಕಾವ್ಯದಲ್ಲಿ ಬಹಳಷ್ಟು ಗೌರವವನ್ನು ನೀಡಿ ಬರೆದಿದ್ದಾನೆ. ಅವನು ಹೇಗೆ ಈ ಕರ್ಣನ ಬಗ್ಗೆ ಯಾವ ರೀತಿ ಹೇಳುತ್ತಾನೆ ಅಂದರೆ, ನೆನೆಯದಿರಣ್ಣ ಭಾರತದೊಳಿಂ ಪೆರರಾರುಂ ಒಂದೇ ಚಿತ್ತದಿಂ ನೆನೆವೊಡೆ ಕರ್ಣನಂ ನೆನೆಯೇ. ಈ ರೀತಿಯಲ್ಲಿ ಪಂಪ ಕರ್ಣನ ಬಗೆಗಿನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾನೆ. ಪೆರರಾರುಂ ಒಂದೇ ಚಿತ್ತದಿಂ ನೆನೆವೊಡೆ ಕರ್ಣಂ ನೆನೆಯೇ ಅಂದರೆ, ಈ ಮಹಾಭಾರತದಲ್ಲಿ ಯಾರನ್ನು ನೆನೆಯದಿದ್ದರೂ ತೊಂದರೆ ಇಲ್ಲ, ಕರ್ಣನನ್ನು ಮಾತ್ರ ನೆನೆಯಬೇಕು. ಯಾಕೆಂದರೆ ಅವನಲ್ಲಿರುವಂತಹ ಆ ಒಂದು ಗುಣಗಳು ಆತನನ್ನು ಪದೇ ಪದೇ ನೆನೆಯುವ ಹಾಗೆ ಮಾಡ್ತದೆ. ಆ ರೀತಿ ಕರ್ಣನ ಮೇಲೆ ಪಂಪನ ಪ್ರೀತಿ ಇರುವಂಥದ್ದು. ಅಂತೆಯೇ ಪಂಪನ ಕಾವ್ಯದಲ್ಲಿರುವಂತಹ ನಾಯಕ ಅರ್ಜುನನಾದರೂ ಕೂಡ ಪಂಪನ ಮನಸ್ಸನ್ನು ಗೆದ್ದವನು ಕರ್ಣ. ಹೀಗಾಗಿ ಪಂಪನ ಕಾವ್ಯದಲ್ಲಿ ಅರ್ಜುನ ನಾಯಕನಾಗಿದ್ದರೂ ಕೂಡ ಕರ್ಣ ನಾಯಕನಿಗಿಂತಲೂ ಒಂದು ಪಾತ್ರ ಹೆಚ್ಚೇ ಆಗ್ತಾನೆ. ಅಂದರೆ ಪ್ರತಿನಾಯಕನಾಗಿ ಇರುವಂತಹ ಕರ್ಣ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ ಅನ್ನಬಹುದು. ಪಂಪ ಕರ್ಣನನ್ನು ತನ್ನ ಕಾವ್ಯದ ಪ್ರತಿನಾಯಕನನ್ನಾಗಿಸಿದ್ದಾನೆ. ಅಂದರೆ ಈಗಿನ ಸಮಾಜದಲ್ಲಿ ಏನೆಲ್ಲ ಇದೆಯೋ, ಮೌಲ್ಯಗಳಿರ್ಬೋದು, ಸಂಘರ್ಷಗಳಿರ್ಬೋದು, ಅದಕ್ಕೆಲ್ಲ ಕರ್ಣನನ್ನು ಧ್ವನಿಯಾಗಿಸ್ತಾನೆ. ಹೇಗೆ ವ್ಯಾಸರಲ್ಲಿ ಒಂದು ದುಷ್ಟ ಚತುಷ್ಟಯರು 4 ಜನ ದುಷ್ಟರಿದ್ದಾರೆ, ಅದರಲ್ಲಿ ಒಬ್ಬನಾಗಿರುವಂತಹ ಅದರಲ್ಲಿ ಕರ್ಣ ಒಬ್ಬನಾಗಿದ್ದಂತೆ. ಆದರೆ ಅಂತಹ ಕರ್ಣನಿಗೆ ಪಂಪನು ಇಲ್ಲಿ ಹೊಸ ಹುಟ್ಟನ್ನು ನೀಡಿದ್ದಾನೆ. ಅವನಲ್ಲಿ ಕರುಣೆ, ಸತ್ಯ, ನ್ಯಾಯ, ನೀತಿ, ತ್ಯಾಗ, ಛಲ, ಸ್ವಾಮಿನಿಷ್ಠೆ, ಮಾತೃಭಕ್ತಿ ಇವುಗಳೆಲ್ಲರ ಗುಣಗಳ ಒಂದು ಆಗರವನ್ನಾಗಿಸಿದ್ದಾನೆ ಪಂಪ. ಕರ್ಣ ನಮಗೆ ಇಲ್ಲಿ ಬಹುಮುಖ್ಯವಾಗಿ ಮುನ್ನೆಲೆಗೆ ಬಂದಿರುವಂಥದ್ದು ಆತನ ನನ್ನಿ ಅಂದರೆ ಸತ್ಯದ ಪ್ರತಿರೂಪವಾಗಿ ಆತ ನಮಗೆ ಒಬ್ಬ ನಾಯಕನಾಗಿ ಕಾಣಿಸಿಕೊಳ್ತಾನೆ. ಆತನಲ್ಲಿರುವಂತಹ ದಾನಶೂರತೆ ಇರ್ಬೋದು, ಸತ್ಯಸಂಧತೆ ಇರ್ಬೋದು, ಇದೆಲ್ಲವೂ ಕೂಡ ಪಂಪನ ಮನಸ್ಸನ್ನು ಸೂರೆಗೊಂಡಿದೆ ಅಂತ ಹೇಳ್ತಾರೆ. ಹಾಗಾಗಿ ಪಂಪ ಭಾರತ
ಕರ್ಣ ರಸಾಯನವಾಗಿದೆ. ಹಸ್ತಿನಾವತಿಗೆ ಶ್ರೀಕೃಷ್ಣ ಪಾಂಡವರ ಪರವಾಗಿ ಕೌರವರಲ್ಲಿಗೆ ಸಂಧಾನ ಮಾಡಲಿಕ್ಕೆ ಹೋಗಿರ್ತಾನೆ. ಆ ಸಂಧಾನ ವಿಫಲವಾಗ್ತದೆ. ಆಗ ಕೌರವನ ಆಸ್ಥಾನದಿಂದ ಹೊರಟಂತಹ ಶ್ರೀಕೃಷ್ಣನು ಕರ್ಣನನ್ನು ತನ್ನ ರಥದಲ್ಲಿ ಬರಲು ಹೇಳುತ್ತಾನೆ. ಆತನನ್ನು ಏಕಾಂತಕ್ಕೆ ಕರೆದೊಯ್ದು ಆತನಿಗೆ ಆತನ ಜನ್ಮ ರಹಸ್ಯವನ್ನು ತಿಳಿಸ್ತಾನೆ. ಹೀಗೆ ಆತನ ಮನಸ್ಸು ಪರಿವರ್ತನೆ ಮಾಡಿ ಪಾಂಡವರ ಪಕ್ಷವನ್ನು ಸೇರುವ ಹಾಗೆ ಹಲವಾರು ಆಮಿಷಗಳನ್ನು ಶ್ರೀಕೃಷ್ಣ ಒಡ್ಡುತ್ತಾನೆ. ಆದರೆ ಕರ್ಣ ಇದು ಯಾವುದನ್ನೂ ಕೂಡ ಒಪ್ಪದೆ ತನ್ನ ಸ್ವಾಮಿಯಾದಂತಹ, ತನ್ನ ಒಡೆಯನಾದಂತಹ ದುರ್ಯೋಧನನಿಗೆ ತನ್ನ ಮನಸ್ಸನ್ನು, ತನ್ನ ನಿಷ್ಠೆಯನ್ನು ಮೆರೆಯುತ್ತಾನೆ. ಯಾವ ರೀತಿ ದುರ್ಯೋಧನ ತನ್ನನ್ನು ಹೇಗೆಲ್ಲ ಸಲಹುತ್ತಾನೆ, ತನ್ನ ಮೇಲೆ ಯಾವ ರೀತಿ ಆತ ನಂಬಿಕೆ ಇಟ್ಟಿದ್ದಾನೆ, ಅಂದರೆ ತನಗೆ ಒಂದು ರಾಜ್ಯವನ್ನು ಕೊಟ್ಟು ತನ್ನನ್ನು ಕಾಪಾಡಿರುವಂಥದ್ದು, ಇಂಥದ್ದೆಲ್ಲ ಉದಾಹರಣೆಗಳನ್ನು ಕೃಷ್ಣನಿಗೆ ಕರ್ಣ ಕೊಡ್ತಾ ಹೋಗ್ತಾನೆ. ಹಾಗೆ ಅವನು ಹೇಳ್ತಾನೆ, ಇಂತಹ ಗುಣಗಳು, ಒಳ್ಳೆಯ ಗುಣಗಳು ಉಳ್ಳಂತಹ ದುರ್ಯೋಧನನನ್ನು ಬಿಟ್ಟು ನಾನು ಪಾಂಡವರ ಪಕ್ಷ ಸೇರಿ ಅನ್ನದ ಋಣಕ್ಕೆ ನಾನು ತಪ್ಪಿ ನಡೆಯುವುದಿಲ್ಲ ಅಂತ ಅವನು ಕೃಷ್ಣನಿಗೆ ತನ್ನ ನಿರ್ಧಾರವನ್ನು ಹೇಳ್ತಾನೆ. ಅವನು ತಾನು ಸತ್ತರೂ ಕೂಡ ತನ್ನ ಕೌರವನಿಗಾಗಿ, ತನ್ನ ದುರ್ಯೋಧನನಿಗಾಗಿ ಆತನ ಪಕ್ಷದಲ್ಲೇ ನಿಲ್ತೇನೆ ಅಂತ ಅವನು ಕೃಷ್ಣನ ಹತ್ರ ಹೇಳ್ತಾನೆ. ಇದರಿಂದ ನಾವು ದುರ್ಯೋಧನನನ್ನು ಅವನು ಯಾವ ರೀತಿ ನಂಬಿಕೊಂಡು ಇದ್ದಾನೆ ಎನ್ನುವುದನ್ನು ನಾವು ಇಲ್ಲಿ ತಿಳ್ಕೊಳ್ಬೋದು. ಹಾಗೆ ಇದಕ್ಕಾಗಿ ಒಂದು ಉದಾಹರಣೆಯನ್ನು ಕರ್ಣ ಕೊಡ್ತಾನೆ. ಕರ್ಣನು ಒಮ್ಮೆ ಭಾನುಮತಿಯೊಂದಿಗೆ, ಅಂದರೆ ದುರ್ಯೋಧನನ ಹೆಂಡತಿ ಭಾನುಮತಿಯೊಂದಿಗೆ ಪಗಡೆಯನ್ನು ಆಡುತ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಅಡವನ್ನು, ತನ್ನ ಕುತ್ತಿಗೆಯಲ್ಲಿರುವಂತಹ ಹಾರವನ್ನು ಭಾನುಮತಿ ಅಡವನ್ನಾಗಿ ಇಡ್ತಾಳೆ. ಆಗ ಕರ್ಣ ಈ ಪಗಡೆಯಲ್ಲಿ ಗೆಲ್ತಾನೆ. ಆಗ ಯಾವುದು ಆ ಒಂದು ಚಿನ್ನದ ಮುತ್ತಿನ ಹಾರವನ್ನು ಭಾನುಮತಿ ಕೊಡದೇ ಹೋದಾಗ ಕರ್ಣನು ಸಲುಗೆಯಿಂದ ಭಾನುಮತಿಯ ಕೊರಳಿಗೆ ಕೈ ಹಾಕಿ ಆ ಮುತ್ತಿನ ಹಾರವನ್ನು ತನಗೆ ಬೇಕು ಎಂದು ಎಳಿತಾನಂತೆ. ಆ ಕೈ ಹಾಕಿದ ರಭಸಕ್ಕೆ ಆ ಮುತ್ತಿನ ಸರ ಕಿತ್ತು ಹೋಗಿ ಹರಿದು ಮುತ್ತು ಚೆಲ್ಲಾಪಿಲ್ಲಿಯಾಗಿ ಬಿದ್ದಾಗ ತಾನು ಹೆದರಿಕೊಂಡೆ. ಆದರೆ ಅಷ್ಟು ಹೊತ್ತಿಗೆ ಬಂದಂತಹ ದುರ್ಯೋಧನ ಯಾವುದೇ ಒಂದು ಭೇದ ಭಾವವನ್ನು, ತನ್ನಲ್ಲಿ ಶಂಕೆಯನ್ನು ತಾಳದೆ ಅವನು ಹೇಳ್ತಾನೆ, ಕರ್ಣ, ನಾನು ಈ ಮುತ್ತನ್ನು ಆಯ್ದುಕೊಡಲೇ ಎಂದು ಆತ ನಗುತ್ತಾ ಕೇಳಿದಂತಹ ಸಂದರ್ಭವನ್ನು ಶ್ರೀಕೃಷ್ಣನಿಗೆ ಕರ್ಣ ಹೇಳ್ತಾನೆ. ಇಂತಹ ಒಂದು ಉದಾತ್ತವಾದಂತಹ ಗುಣವುಳ್ಳ ದುರ್ಯೋಧನನನ್ನು ನಾನು ಬಿಟ್ಟು ಬಂದು ಪಾಂಡವರ ಪಕ್ಷಕ್ಕೆ ಸೇರಿದರೆ ನಿಜವಾಗಿಯೂ ನಾನು ಒಂದು ನಿಕೃಷ್ಟ ಸ್ವಭಾವದವನಾಗುವುದಿಲ್ಲವೇ, ನಾನು ಸ್ವಾರ್ಥಿಯಾಗುವುದಿಲ್ಲವೇ ಕೃಷ್ಣ ಎಂದು ಹೇಳಿ ತನ್ನ ಸ್ವಾಮಿ ನಿಷ್ಠೆಯನ್ನು ಮೆರೆಯುತ್ತಾನೆ. ಯಾರು? ಕರ್ಣ. ಮುಂದೆ ಕುಂತಿಯ ಬಳಿಗೆ ಹೋಗ್ತಾನೆ. ಇಲ್ಲಿ ಹೇಗೆ ಅವನು ಮಾತೃನಿಷ್ಠೆಯನ್ನು, ಮಾತೃಭಕ್ತಿಯನ್ನು ತೋರ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಮುಂದೆ ಕೃಷ್ಣನ ಸೂಚನೆಯಂತೆ ಕುಂತಿ ಆತನ ಬಳಿಗೆ ಬರ್ತಾಳೆ. ಇಲ್ಲಿ ಕರ್ಣನ ಬಳಿಗೆ ಕುಂತಿ ಬರ್ತಾಳೆ. ಕರ್ಣ ಆಗ ಎಷ್ಟು ಸಮಯ ಇಲ್ಲದೇ ಇದ್ದಂತಹ, ಕಷ್ಟದ ಸಮಯದಲ್ಲಿ ತನ್ನ ಬಳಿಯಲ್ಲಿ ಇಲ್ಲದೇ ಹೋದಂತಹ ಕುಂತಿಯನ್ನು ಆತ ನಿಕೃಷ್ಟವಾಗಿ ಕಾಣುವುದಿಲ್ಲ. ಅವಳೊಂದಿಗೆ ಆತ ತನ್ನ ಮಾತೃಭಕ್ತಿಯನ್ನು ಮೆರೆಯುವುದನ್ನು ನಾವು ಕಾಣುತ್ತೇವೆ. ತನ್ನ ಬಳಿಗೆ ಬಂದಂತಹ ಕುಂತಿಯಲ್ಲಿ ಆತ ಪವಿತ್ರಳಾಗಿರುವಂತಹ ಗಂಗಾ ಮಾತೆಯನ್ನು ಕಾಣುತ್ತಾನೆ. ಕೃಷ್ಣನಿಂದ ಈಗಾಗಲೇ ತನ್ನ ಜನ್ಮ ರಹಸ್ಯ ತಿಳಿದು ಆಕೆ ತನಗೆ ಮಾಡಿದಂತಹ ಅನ್ಯಾಯವನ್ನು ಕೂಡ ಆತ ಲೆಕ್ಕಿಸದೆ ಆಕೆಯನ್ನು ಬಹಳಷ್ಟು ಗೌರವ ಭಾವದಿಂದ ಕಾಣ್ತಾನೆ. ಕುಂತಿ ಅದೇ ತಾನೇ ಮಗನನ್ನು ಹೆತ್ತವಳಂತೆ ಸಂತೋಷಗೊಂಡಾಗ ಕರ್ಣನೂ ಕೂಡ ಆಕೆಯೊಂದಿಗೆ ಸಂತೋಷಗೊಳ್ತಾನಂತೆ.
ಕುಂತಿ ತನ್ನ ಬಳಿಗೆ ಬಂದಾಗ ಕರ್ಣ ಈ ರೀತಿ ಹೇಳ್ತಾನೆ, ನನ್ನ ಬಳಿಗೆ ಪುಣ್ಯವೇ ಬಂದಂತಾಯಿತು ಅಂತ ಅವನು ಹಿಗ್ಗುತ್ತಾನೆ. ಆಕೆ ತನ್ನನ್ನು ಮಗ ಎಂದು ಕರೆದುದರಿಂದ ಆಕೆಯ ಈ ಕರುಣಾಬಲದಿಂದ ತನ್ನ ಬಲ, ತ್ಯಾಗ, ಶೌರ್ಯ, ಕಲಿತನ, ಕುಲ ಇವೆಲ್ಲವೂ ಹೆಚ್ಚಾಯಿತು ಅಂತ ಕುಂತಿಗೆ ಕರ್ಣ ಅಭಿಮಾನದಿಂದ ಹೇಳಿಕೊಳ್ಳುತ್ತಾನಂತೆ. ಕುಂತಿಯಲ್ಲಿ ಕರ್ಣ ಮಾತೃಭಕ್ತಿಯನ್ನು ನೋಡಿದನೇ ಹೊರತು ಅವಳಲ್ಲಿ ತನ್ನನ್ನು ಬಿಟ್ಟು ಹೋದಂತಹ ಯಾವುದೇ ಒಂದು ಆ ಗುಣವನ್ನು ಎಳ್ಳಷ್ಟೂ ಕೂಡ ಎಣಿಸಲಿಕ್ಕೆ ಹೋಗುವುದಿಲ್ಲ. ಬದಲಿಗೆ ಆತ ಬಹಳಷ್ಟು ಗೌರವದಿಂದ ಆಕೆಯನ್ನು ಕಾಣ್ತಾನೆ. ಇಲ್ಲಿ ಬೇರೆ ಯಾರೇ ಮಕ್ಕಳಾಗಿದ್ರೂ ಕೂಡ ತನ್ನನ್ನು ಬಿಟ್ಟು ಹೋದಂತಹ ತಾಯಿಯನ್ನು ಅವರು ನಿಕೃಷ್ಟವಾಗಿ ಕಾಣ್ತಾರೆ, ಅಂದರೆ ಬಹಳ ನಿಂದೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಕರ್ಣನಿಗೆ ಆಕೆಯ ಅಪರಾಧ ಕಾಣಿಸೋದಿಲ್ಲ, ಅದು ಅವಳ ಪರಿಸ್ಥಿತಿ ಅಂತ ಹೇಳ್ತಾನೆ ಅವನು. ಪರಿಸ್ಥಿತಿಯ ಪರಿಣಾಮ ಅಂತ. ಅವಳು ಸಂದರ್ಭಕ್ಕೆ ಸರಿಯಾಗಿ ಹಾಗೆ ನಡ್ಕೊಂಡ್ಲು, ಅಥವಾ ಮಾನಕ್ಕೆ ಅಂಜಿ ಅವಳು ಆ ರೀತಿ ನಡೆದುಕೊಳ್ಳುವಂಥದ್ದು ಅನಿವಾರ್ಯವಾಗಿತ್ತು ಅಂತ ಕರ್ಣ ಭಾವಿಸ್ತಾನೆ. ಇಲ್ಲಿ ನೀನು ಅಂದರೆ ಕರ್ಣನಿಗೆ ಅವಳನ್ನು ಅಪಮಾನ ಮಾಡುವಂಥ ಸಂದರ್ಭ ಬಂದಿತ್ತು. ಆಕೆಯನ್ನೇ ಅಪರಾಧಿ ಅನ್ನುವಂತಹ ಎಂದು ಕರೆಯುವಂತಹ ಸಂದರ್ಭ ಬಂದರೂ ಕೂಡ ಆತ ಇಲ್ಲಿ ಆ ರೀತಿ ನಡ್ಕೊಳ್ಳುವುದಿಲ್ಲ. ಆತ ಪರಿಸ್ಥಿತಿಯನ್ನು ಸರಿಯಾಗಿ ತನ್ನ ತಾಯಿಯಂತಹ ಕುಂತಿಯ ಪರಿಸ್ಥಿತಿಯನ್ನು ಅವನು ಅಲ್ಲಿ ಗಮನಿಸ್ತಾನೆ, ಪರಿಸ್ಥಿತಿಯನ್ನು ಅವನು ಹೇಳ್ತಾನೆ. ಇದು ಕರ್ಣನ ಮಾತೃಭಕ್ತಿ. ಇನ್ನು ಕರ್ಣನ ತ್ಯಾಗ ಗುಣ. ತ್ಯಾಗ ಯಾವ ರೀತಿಯ ತ್ಯಾಗ ಮಾಡ್ತಾನೆಂದರೆ, ಅವನಿಗೆ ತನ್ನ ಪ್ರಾಣ ಹೋಗ್ತದೆ, ಇದರಿಂದ ಪ್ರಾಣಕ್ಕೆ ಮುಂದೆ ತೊಂದರೆ ಉಂಟಾಗ್ತದೆ ಅನ್ನೋದು ತಿಳಿದಿದ್ರೂ ಕೂಡ ಹರಿಗೆ ತನ್ನ ಕವಚ ಕುಂಡಲವನ್ನು, ತನ್ನ ತಾಯಿಗೆ ದಿವ್ಯಾಸ್ತ್ರವನ್ನು ಇನ್ನು ಮುಂದೆ ನಾನು ತೊಡುವುದಿಲ್ಲ ಎಂದು ಭಾಷೆಯನ್ನು ಕೊಡ್ತಾನೆ. ಕೊಟ್ಟ ಮಾತಿನಂತೆ ಆತ ನಡೆದುಕೊಳ್ತಾನೆ. ಅಂತಹ ಸತ್ಯಸಂಧನಾದಂತಹ ಕರ್ಣ, ದಾನಶೂರನಾದಂತಹ ಕರ್ಣ ತನ್ನ ತಾಯಿ ಕೃಷ್ಣನ ಸೂಚನೆಯಂತೆ ತನ್ನ 5 ಪಾಂಡವರನ್ನು ತನ್ನಿಂದ ಬದುಕಿಸಿ ತನ್ನಿಂದ ಆ ಒಂದು ದಿವ್ಯಾಸ್ತ್ರವನ್ನು ತೊಡೆದ ಹಾಗೆ ಕೇಳಿಕೊಳ್ಳಲು ಬಂದಿದ್ದಾಳೆ ಅಂತ ಗೊತ್ತಿದ್ರೂ ಕೂಡ, ಈ ವಿಷಯ ತನ್ನ ತಂದೆಯಾದಂತಹ ಸೂರ್ಯನಿಂದ ಗೊತ್ತಾದರೂ ಕೂಡ ತನ್ನ ಪ್ರಾಣಕ್ಕೆ ಅವನು ಅಂಜದೇ ಇರುವವನು, ತನ್ನ ಪ್ರಾಣವನ್ನು ಕೊಡಲೂ ಕೂಡ ಸಿದ್ಧನಾದಂತಹ ಇಂತಹ ಧೈರ್ಯ ವೀರನಾದಂತಹ ಕರ್ಣ. ಪಂಪನೇ ಹೇಳುವಂತೆ ಕರ್ಣನ ತ್ಯಾಗ, ಛಲ, ಸತ್ಯ ಮೊದಲಾದವುಗಳಿಗೆ ಆತ ಆಗರನಾಗಿರುವಂಥವನು, ಅದಕ್ಕೆ ಒಂದು ಮೂಲವಾಗಿರುವಂಥವನು. ಸರಿ ವಿದ್ಯಾರ್ಥಿಗಳೇ, ಇದು ನಾನು ಹೇಳಿರುವಂತಹ 4 ಪ್ರಶ್ನೆಯ ಉತ್ತರ. ವಿದ್ಯಾರ್ಥಿಗಳೇ, ನಿಮ್ಮ ಉಪನ್ಯಾಸಕರು ಇದಕ್ಕಿಂತ ಹೆಚ್ಚಿನದನ್ನು ಕೇಳಿರಬಹುದು. ನಿಮಗೆ ಅನುಕೂಲವಾಗಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕೆಲವೊಂದು ಕೋರ್ಸ್ಗಳಿಂದಾಗಿ ಇಂತಹ ತರಗತಿಗಳಿಗೆ ಹೋಗಲಿಕ್ಕೆ ಆಗದೇ ಇದ್ದಂಥ ವಿದ್ಯಾರ್ಥಿಗಳು ಇಲ್ಲಿ ನನ್ನ ವೀಕ್ಷಕರಾಗಿ ಇರ್ಬೋದು. ಹಾಗೆ ಕೆಲವೊಂದು ಕೆಲಸದ ಒತ್ತಡದಿಂದಾಗಿ ಕೆಲಸಕ್ಕೆ ಹೋಗೋದ್ರಿಂದಾಗಿ ತರಗತಿಗೆ ಹೋಗದೇ ಇರುವಂತಹ ಕಾರಣಗಳು ಇರ್ತವೆ. ಅಂಥವರಿಗೆ ಅನುಕೂಲವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈಗ ಮುಂದಿನ ಪ್ರಶ್ನೆ ಯಾವುದು ಅನ್ನುವಂಥದ್ದು ನೋಡ್ತಾ ಹೋಗೋಣ. ಕರ್ಣನು ಪಾಂಡವ ಪಕ್ಷ ಸೇರುವಂತೆ ಆಮಿಷ ಒಡ್ಡಿದ ಪ್ರಸಂಗವನ್ನು ವಿವರಿಸಿ, ಅಥವಾ ಕೃಷ್ಣನ ಭೇದ ನೀತಿ ಕರ್ಣನ ಮುಂದೆ ವಿಫಲಗೊಂಡ ಪ್ರಸಂಗವನ್ನು ಚಿತ್ರಿಸಿರಿ, ಅಥವಾ ಕೃಷ್ಣ ಕರ್ಣನಿಗೆ ಆತನ ಜನ್ಮ ರಹಸ್ಯವನ್ನು ತಿಳಿಸುವಂಥ ಪ್ರಸಂಗದ ಔಚಿತ್ಯವನ್ನು ವಿವರಿಸಿ. ಈ 3 ಪ್ರಶ್ನೆ ಬಂದರೂ ಕೂಡ ನೀವು ಒಂದೇ ಉತ್ತರವನ್ನು ಬರೆಯಿರಿ. ಆ ಉತ್ತರ ಯಾವುದು ಅನ್ನುವಂಥದ್ದು ನೋಡ್ತಾ ಹೋಗೋಣ. ಪಾಂಡವರಿಗಾಗಿ ಸಂಧಾನ ಮಾಡಲು, ಅರ್ಧ ರಾಜ್ಯಕ್ಕಾಗಿ ಸಂಧಾನ ಮಾಡಲು ಹೋದಂತಹ ಶ್ರೀಕೃಷ್ಣ ಸಂಧಾನ ವಿಫಲವಾಗಿ ಅಲ್ಲೇ ಇದ್ದಂತಹ ಕರ್ಣನನ್ನು ತನ್ನ ಜೊತೆಯಲ್ಲಿ ಬರಲು ಹೇಳುತ್ತಾನೆ. ಆತನನ್ನು ತನ್ನ ಜೊತೆ ರಥದಲ್ಲಿ ಕುಳ್ಳಿರಿಸಿಕೊಂಡು ಸ್ವಲ್ಪ ದೂರಕ್ಕೆ ತಂದು ನಿಲ್ಲಿಸ್ತಾನೆ. ಹೀಗೆ
ಏಕಾಂತಕ್ಕೆ ಯಾರೂ ಇಲ್ಲದೇ ಇರುವಂತಹ ಸ್ಥಳಕ್ಕೆ ಕರ್ಣನನ್ನು ಕರೆದುಕೊಂಡು ಬಂದಂತಹ ಶ್ರೀಕೃಷ್ಣ ಮೊದಲಿಗೆ ಹೀಗೆ ಹೇಳ್ತಾನೆ, ಕರ್ಣ, ನಿಮ್ಮಲ್ಲಿ ನಾನು ಭೇದ ಭಾವ ಮಾಡಲು, ನಿನ್ನ ಮನಸ್ಸನ್ನು ಒಡೆಯಲು ನಾನು ಈ ರೀತಿ ಹೇಳುತ್ತಿದ್ದೇನೆ ಎಂದು ಭಾವಿಸಬೇಡ ಎಂದು ಹೇಳಿ ಎಂದು ಪ್ರಾರಂಭಿಸಿ ತನ್ನ ಭೇದ ಬುದ್ಧಿಯನ್ನು ತೋರಿ ಕರ್ಣನ ಮನಸ್ಸನ್ನು ಒಡೆಯಲು ಅವನು ಪ್ರಾರಂಭಿಸ್ತಾನೆ, ಒಡೆಯಲು ನೋಡ್ತಾನೆ. ಅವನು ಹೇಳ್ತಾನೆ, ಕರ್ಣನ ಹತ್ತಿರ ಈ ರೀತಿ ಹೇಳ್ತಾನೆ, ಕರ್ಣ, ನೀನು ಕುಂತಿಯ ಹಿರಿಯ ಮಗ, ಪಾಂಡವರಿಗೆ ನೀನು ಅಗ್ರಜನಾದವನು, ಅಂದರೆ ಹಿರಿಯನಾದವನು, ಸೂರ್ಯದೇವ ನಿನ್ನ ತಂದೆ. ಇಂತಹ ಒಂದು ಉದಾತ್ತವಾದ ಶ್ರೇಷ್ಠವಾದಂತಹ ಒಂದು ಕುಲದಲ್ಲಿ ಹುಟ್ಟಿದವನು ನೀನು. ಪಾಂಡವರು, ಪಂಚಪಾಂಡವರು ನಿನ್ನ ವಿರುದ್ಧದಲ್ಲಿದ್ದಾರೆ, ಶತ್ರುಗಳಾಗಿದ್ದಾರೆ. ಆದರೆ ಅವರು ಖಂಡಿತವಾಗಿಯೂ ನಿನ್ನ ಶತ್ರುಗಳಲ್ಲ, ಅವರು ನಿನ್ನ ಸೋದರರು. ನಾನು ಪಾಂಡವರ ಪರವಾಗಿ ಇರುವಂತಹ ಶ್ರೀಕೃಷ್ಣ ಅಂತ ತಿಳ್ಕೊಳ್ಬೇಡ, ನಾನೂ ಕೂಡ ನಿನಗೆ ಸಂಬಂಧಿಕನೇ, ನಾನು ನಿನ್ನ ಮೈದುನನಾಗಿದ್ದೇನೆ. ಆದ್ದರಿಂದ ಇಡೀ ಸಾಮ್ರಾಜ್ಯವೆಲ್ಲ ನಿನ್ನದೇ ಆಗಿರ್ತದೆ. ಅಂತಹ ಸಾಮ್ರಾಜ್ಯದಲ್ಲಿ ನೀನು ಇರುವಾಗ ಬೇರೆ ಯಾರೂ ರಾಜರಾಗಲು ಸಾಧ್ಯವಿಲ್ಲ. ಪಟ್ಟ ನಿನಗೇ ಸಿಗಬೇಕಾದದ್ದು. ಕುಂತಿ ನಿನ್ನನ್ನು ಹೆತ್ತು ಗಂಗೆಗೆ ಒತ್ತೆಯಾಗಿ ಕೊಟ್ಟು ಹೋದ ಬಳಿಕ, ಕೈಯೆಡೆಯಾಗಿ ಕೊಟ್ಟು ಹೋದ ಬಳಿಕ ನಿನ್ನನ್ನು ಸೂತನೊಬ್ಬ ಕಂಡು ಆತ ತನ್ನ ಹೆಂಡತಿಯಾದಂಥ ರಾಧೆಗೆ ನಿನ್ನನ್ನು ಕರೆದುಕೊಂಡು ಹೋಗಿ ಕೊಟ್ಟ. ಹಾಗಾಗಿ ನಿನ್ನನ್ನು ಸೂತನೊಬ್ಬ ಸಾಕಿದ ಕಾರಣ ನೀನು ರಾಧೆಯ ಸೂತಪುತ್ರ ಅಂತ ಸೂತ ಜನಾದೆ. ನಿಜವಾಗಿಯೂ ನೀನು ಸೂತಪುತ್ರನಲ್ಲ. ನಿನ್ನ ಜನ್ಮ ವೃತ್ತಾಂತ ಈ ರೀತಿ ಇದೆ. ಸಹದೇವ, ಹಾಗೆ ದುರ್ಯೋಧನ, ಸೂರ್ಯದೇವ, ನಿನ್ನ ತಾಯಿ ಕುಂತಿ ಮತ್ತು ನಾನು, ಇಷ್ಟು ಜನರಿಗೆ ನೀನು ಯಾರು ಎನ್ನುವುದು ಗೊತ್ತಿದೆ. ಅಂದರೆ ನಿನ್ನ ಜನ್ಮ ರಹಸ್ಯ ಗೊತ್ತಿದೆ. ನೀನು ಪಾಂಡವರ ಪಕ್ಷದವನು ಅನ್ನುವುದು ದುರ್ಯೋಧನನಿಗೂ ಗೊತ್ತಿದೆ. ನಿನ್ನನ್ನು ದುರ್ಯೋಧನ ಯಾಕೆ ನಂಬಿದ್ದಾನೆ ಎಂದರೆ, ನೀನು ಮತ್ತು ಅವನು ಒಮ್ಮೆ ಗಂಗಾ ನದಿಯ ತೀರದಲ್ಲಿ ಬೇಟೆಯಾಡುತ್ತಿರುವಾಗ ಅಲ್ಲಿಗೆ ಸಮೀಪದಲ್ಲಿರುವಂತಹ ಒಂದು ತಪಸ್ವಿಗಳ ಆಶ್ರಮದಲ್ಲಿ ಸತ್ಯಂತಪರೆಂಬ ದಿವ್ಯಜ್ಞಾನಿಗಳನ್ನು ಕಂಡು ನಮಸ್ಕರಿಸಿದಿರಿ. ಆಗ ಸತ್ಯಂತಪ ಮುನಿಗಳು ನಿಮ್ಮನ್ನು ಇಬ್ಬರನ್ನು ಹರಸಿ ನಿನಗೆ ಮೊದಲು ಕುಳಿತುಕೊಳ್ಳಲು ಆಸನ ತರಿಸಿದ. ಆಗ ಸುಯೋಧನನಿಗೆ ಅಸಮಾಧಾನವಾಗ್ತದೆ. ಅವನು ನಿನ್ನನ್ನು ಹೊರಗೆ ಕಳಿಸಿದ. ನಂತರ ಸತ್ಯಂತಪ ಮುನಿಗಳ ಹತ್ತಿರ ಕೇಳ್ತಾನೆ, ಆ ಮೀನುಗಾರನಾದ ಕರ್ಣನಿಗೆ ನೀವೇಕೆ ಇಷ್ಟು ಗೌರವವನ್ನು ತೋರಿದಿರಿ ಹೇಳಿ ಎಂದು ಕೇಳಿದ್ದ ಅಂದು ದುರ್ಯೋಧನ. ಆಗ ಸತ್ಯಂತಪ ಮುನಿಗಳು ಅವನಿಗೆ ನಿನ್ನ ಜನ್ಮ ವೃತ್ತಾಂತವನ್ನು ಹೇಳಿದ್ದಾರೆ. ಆಗ ಸುಯೋಧನ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ಅಂದರೆ ಪಾಂಡವರನ್ನು ಪಾಂಡವರಿಂದಲೇ ಕೀಳಬೇಕು, ಸಾಯಿಸಬೇಕು ಎಂದು ನಿರ್ಧರಿಸಿ ನಿನ್ನನ್ನು ರಕ್ಷಿಸುತ್ತಾನೆ. ನಿನ್ನಲ್ಲಿ ಬಹಳಷ್ಟು ಸ್ನೇಹದ ನಾಟಕವನ್ನು ಮಾಡ್ತಾನೆ ಎಂದು ಕರ್ಣ ಪಾಂಡವ ಪಕ್ಷ ನೀನು, ಹಾಗಾಗಿ ಕರ್ಣ ನೀನು ಪಾಂಡವರ ಪಕ್ಷವನ್ನು ಸೇರು ಎಂದು ಶ್ರೀಕೃಷ್ಣ ಆಮಿಷವನ್ನು ಒಡ್ಡುತ್ತಾನೆ. ಆದರೆ ಕರ್ಣ ಅದಕ್ಕೆ ಒಪ್ಪದೆ ತನ್ನ ಸ್ವಾಮಿನಿಷ್ಠೆಯನ್ನು ಪ್ರದರ್ಶಿಸ್ತಾನೆ. ಸುಯೋಧನ ನನ್ನನ್ನು ಎಷ್ಟು ನಂಬಿದ್ದಾನೆ ಎಂದು ಭಾನುಮತಿಯ ಒಂದು ಪ್ರಸಂಗವನ್ನು ಹೇಳ್ತಾನೆ. ಮುಂದೆ ಕೃಷ್ಣನ ಸೂಚನೆಯ ಮೇರೆಗೆ ಕುಂತಿಯು ಕರ್ಣನಲ್ಲಿಗೆ ಬರ್ತಾಳೆ. ಇದೇ ಸಂದರ್ಭದಲ್ಲಿ ಗಂಗೆಯು ದಿವ್ಯ ಮೂರ್ತಿಯಾಗಿ ಕಾಣಿಸಿಕೊಂಡು ತನ್ನಲ್ಲಿ ನ್ಯಾಸವನ್ನಾಗಿಟ್ಟುಕೊಂಡ ಕರ್ಣನನ್ನು ಕುಂತಿಗೆ ಒಪ್ಪಿಸುತ್ತಾಳೆ. ನ್ಯಾಸ ಅಂದರೆ ಒತ್ತೆ, ಅಡವು. ಆಗ ಸೂರ್ಯನೂ ಕೂಡ ಆಕಾಶದಿಂದ ಇಳಿದು ಬಂದು ಕರ್ಣನ ಹತ್ತಿರ ಹೀಗೆ ಹೇಳ್ತಾನೆ, ಮಗನೇ, ಕೃಷ್ಣನ ಸೂಚನೆಯ ಮೇರೆಗೆ ನಿನ್ನ ತಾಯಿ ಕುಂತಿ ಈಗ ತನ್ನ ಮಕ್ಕಳಾದ ಪಾಂಡವರ ರಕ್ಷಣೆಗಾಗಿ ನಿನ್ನಲ್ಲಿಗೆ ಬರುತ್ತಾಳೆ.
ಅವಳು ಎಷ್ಟೇ ನಿನ್ನನ್ನು ಮುದ್ದು ಮಾಡಿದ್ರೂ ಕೂಡ ನೀನು ಅವಳಿಗೆ ಮಾತು ಕೊಡಬೇಡ ಎಂದು ಮಗನನ್ನು ಎಚ್ಚರಿಸಿ ಅವನು ಹೋಗ್ತಾನೆ. ಆದರೆ ಮಾತೃಭಕ್ತಿಯಿಂದ ಪರವಶನಾದಂತಹ ಕರ್ಣ ಆ ದಿವ್ಯಾಸ್ತ್ರವನ್ನು ಪಾಂಡವರ ಮೇಲೆ ಪ್ರಯೋಗಿಸುವುದಿಲ್ಲ ಎಂದು ಕುಂತಿಗೆ ವಾಗ್ದಾನ ಮಾಡುತ್ತಾನೆ, ಪ್ರತಿಜ್ಞೆಯನ್ನು ಮಾಡುತ್ತಾನೆ. ಹೀಗೆ ಅಲ್ಲಿಂದ ಕುಂತಿ ತೆರಳುತ್ತಾಳೆ. ಹೀಗೆ ಕರ್ಣ ಛಲ, ತ್ಯಾಗ, ಸತ್ಯಗಳಿಗೆ ಆಗರನಾಗುತ್ತಾನೆ. ಮುಂದಿನ ಪ್ರಶ್ನೆ, ಕರ್ಣ ಮತ್ತು ಕುಂತಿಯರ ಭೇಟಿಯ ಸಂದರ್ಭವನ್ನು ಚಿತ್ರಿಸಿ, ಅಥವಾ ಕರ್ಣ ಮತ್ತು ಕುಂತಿಯರ ಸಂಭಾಷಣೆಯ ಸ್ವಾರಸ್ಯವನ್ನು ನಿರೂಪಿಸಿರಿ. 2 ಪ್ರಶ್ನೆ ಬಂದರೂ ಕೂಡ ಈ ಉತ್ತರವನ್ನೇ ಕೊಡಿ. ಇಲ್ಲಿ ರಾಧೇಯ ನೊಳ್ಪಿಂಗಾಧೇಯಂ ಆಗಿರ್ದಂ ಎನ್ನುವಂತಹ ಪಂಪ ಬರೆದ ಕಾವ್ಯ ಭಾಗದಲ್ಲಿ ಕರ್ಣ ಮತ್ತು ಕುಂತಿಯ ಭೇಟಿಯನ್ನು ಪಂಪ ಈ ರೀತಿ ಪ್ರಸ್ತುತಪಡಿಸ್ತಾನೆ. ಕೃಷ್ಣನ ಭೇದ ನೀತಿಯಿಂದ ಕರ್ಣನ ಮನಸ್ಸು ಪರಿವರ್ತನೆ ಆಗುತ್ತದೆ ಎಂದು ಕೃಷ್ಣ ಯೋಚಿಸುತ್ತಾನೆ. ಆದರೆ ಹಾಗೆ ಆಗದೆ ತಾನು ಬಂದ ದಾರಿಗೆ ಸುಂಕವಿಲ್ಲ ಎಂದು ಹೊರಡುತ್ತಾನೆ. ನಂತರ ಕುಂತಿಯಲ್ಲಿಗೆ ಬಂದ ಕೃಷ್ಣ, ಕರ್ಣನ ಮನಸ್ಸನ್ನು ನನಗೆ ಒಲಿಸಲು ಆಗಲಿಲ್ಲ, ನಿನ್ನಿಂದ ಆದೀತೆ ನೋಡು ಎಂದು ಆಕೆಯನ್ನು ಹೇಳಿ ಕಳಿಸುತ್ತಾನೆ. ಕೃಷ್ಣನ ಹೇಳಿಕೆಯಂತೆ ಕುಂತಿ ಕರ್ಣ ತನ್ನ ತಂದೆ ಸೂರ್ಯದೇವನಿಗೆ ಗಂಗಾ ನದಿಯ ತೀರದಲ್ಲಿ ನಿಂತು ತರ್ಪಣವನ್ನು, ಸಂಧ್ಯಾವಂದನೆಯನ್ನು ಮಾಡ್ತಾ ಇರುವಾಗ ಅಲ್ಲಿಗೆ ಕುಂತಿ ಬರುತ್ತಾಳೆ. ಕುಂತಿಯನ್ನು ನೋಡಿದಂತಹ ಕರ್ಣ ಸಾಕ್ಷಾತ್ ಗಂಗಾದೇವಿಯೇ ಬಂದ ಹಾಗೆ ಕುಂತಿಯ ಆಗಮನವಾಗುವುದನ್ನು ನೋಡಿ ಬಹಳಷ್ಟು ಸಂತೋಷಗೊಳ್ತಾನೆ ಕರ್ಣ. ಆಕೆಯ ಪಾದಗಳಿಗೆ ಬಿದ್ದು ನಮಸ್ಕರಿಸ್ತಾನೆ. ನಮಸ್ಕರಿಸಿ ಈ ರೀತಿ ಹೇಳ್ತಾನೆ, ಎಂದು ನೀವು ನನ್ನಲ್ಲಿಗೆ ಬಂದುದು ನನಗೆ ಪುಣ್ಯವೇ ಬಂದಂತಾಯಿತು. ನೀವಿಂದು ಕರುಣಾಬಲದಿಂದ ನನ್ನನ್ನು ಮಗ ಎಂದು ಕರೆದುದರಿಂದ ನನ್ನಲ್ಲಿ ಛಲ, ತ್ಯಾಗ, ಪರಾಕ್ರಮ, ಶೌರ್ಯ ಕುಲಗಳು ನೆಲೆಸಿದವು. ದೇಹ ಮತ್ತು ಪ್ರಾಣ ಎಂಬುದು ಹೆತ್ತ ತಂದೆ ತಾಯಿಗಳು. ನನ್ನದು ಈ ದೇಹ ಇರ್ಬೋದು, ಪ್ರಾಣ ಇರ್ಬೋದು, ಅದು ನನ್ನ ತಂದೆ ತಾಯಿ ಕೊಟ್ಟದ್ದು. ಆದರೂ ನೀವು ನನ್ನನ್ನು ಗಂಗಾದೇವಿಗೆ ಕೈಯೆಡೆಯಾಗಿ ಅಂದರೆ ಒತ್ತೆಯಾಗಿ ಕೊಡುವಂತಾಯಿತೆ. ನೀವೀಗ ನನ್ನಲ್ಲಿಗೆ ಬಂದಂತಹ ಕಾರ್ಯವಾದರೂ ಏನು ಹೇಳಿ ಎಂದು ಕುಂತಿಯನ್ನು ಕೇಳುತ್ತಾನೆ. ಆಗ ಕುಂತಿ ಈ ರೀತಿ ಹೇಳುತ್ತಾಳೆ, ಮಗನೇ, ಮನದಲ್ಲಿ ಅಂಜದೆ ನೀನು ಮಾತು ಕೊಟ್ಟರೆ ನಾನು ಹೇಳುತ್ತೇನೆ. ನಿನ್ನನ್ನು ನಂಬಿದ ನಿನ್ನ ತಮ್ಮಂದಿರು ನಿನ್ನ ಸೇವೆಯನ್ನು ಮಾಡಲು ಸಿದ್ಧರಿದ್ದಾರೆ. ಆದ್ದರಿಂದ ನೀನೇ ರಾಜ್ಯವನ್ನು ಕೂಡ ಆಳಬಹುದು. ನಿನಗೆ ಮುಂದೆ ಸಿಗಲಿರುವ ದೊರೆತನವನ್ನು ಮುಂದಿಟ್ಟುಕೊಂಡು ನೀನು ದುರ್ಯೋಧನನು ಹೇಳಿದಂತೆ ಕೇಳುವುದೇ? ಅಂದರೆ ನೀನು ದುರ್ಯೋಧನನ ಸೇವೆಯನ್ನು ಮಾಡುವುದೇ? ನೀನು ಪಾಂಡವರ ಪಕ್ಷಕ್ಕೆ ಬರಲು ಒಪ್ಪಿಕೊಂಡರೆ ಎರಡೂ ಪಕ್ಷ ಅಂದರೆ ಕೌರವ ಪಾಂಡವರಲ್ಲಿ ಎಳ್ಳಷ್ಟೂ ಕೂಡ ಹೊಟ್ಟೆ ಕಿಚ್ಚು ಇಲ್ಲದಂತಾಗುವುದು. ಆದ್ದರಿಂದ ನೀನು ಪಾಂಡವರನ್ನು ಒಪ್ಪಿಕೊಂಡು ಬಾ ಎಂದು ಕುಂತಿ ಕರ್ಣನಿಗೆ ರಾಜ್ಯದ ವ್ಯಾಮೋಹವನ್ನು ಒಡ್ಡುತ್ತಾಳೆ. ಆತನ ಮನಸ್ಸನ್ನು ಪರಿವರ್ತಿಸಲು ನೋಡುತ್ತಾಳೆ. ಆದರೆ ಕರ್ಣ ಮಾತ್ರ ತನ್ನ ನಿಲುವನ್ನು ಬದಲಿಸುವುದಿಲ್ಲ. ಸ್ವಾಮಿನಿಷ್ಠೆಗೆ ಆತ ದ್ರೋಹ ಬಗೆಯಲು ಹೋಗುವುದಿಲ್ಲ, ತನ್ನ ದಿಟ್ಟ ನಿಲುವನ್ನು ಕೂಡ ಬದಲಿಸುವುದಿಲ್ಲ. ಹಾಗಾಗಿ ಆತ ಮುಗುಳ್ನಗುತ್ತಾ ಕುಂತಿಯ ಹತ್ತಿರ ಹೀಗೆ ಹೇಳುತ್ತಾನೆ, ತಾಯೇ, ಭಯ, ಲೋಭ ಇವೆರಡು ಪಾಪಕ್ಕೆ ಗುರಿಯಾಗಿ ಕ್ರಮ ತಪ್ಪಿ ಅಂದರೆ ಧರ್ಮವನ್ನು ತಪ್ಪಿ ಒಡೆಯ ದುರ್ಯೋಧನ ಮಾಡಿದ ಉಪಕಾರವನ್ನು ಮರೆತು ಅನ್ನದ ಋಣಕ್ಕೆ ತಪ್ಪಿ ನಡೆಯುವುದೇ? ಮಾಡಿದ ಪ್ರತಿಜ್ಞೆಯನ್ನು ನೆರವೇರಿಸಿದರೆ ಬರುವ ವಿಖ್ಯಾತಿ ಕೀರ್ತಿಯಂತೆ ಈ ದೇಹವೇನು ಕಲ್ಪಾಂತರ ಸ್ಥಾಯಿಯೇ? ಇದು ನಶ್ವರವಾದದ್ದು. ನಾನು ಮೀನುಗಾರನಾಗಿಯೂ ನನ್ನ ಗುಣವನ್ನು ಬಿಡುವುದಿಲ್ಲ. ಇನ್ನು ನಿಮ್ಮ ಮಗನಾದ ಮೇಲೆ ನನ್ನ ಗುಣವನ್ನು ಬಿಟ್ಟೇನೆ. ಈ ಹಂಬಲವನ್ನು ಬಿಟ್ಟು ಬಿಡಿ ಎಂದು ತಾನು ಪಾಂಡವರ ಪಕ್ಷವನ್ನು ಸೇರುವುದಿಲ್ಲ ಎನ್ನುವಂತಹ ಸ್ಪಷ್ಟವಾದಂಥ ನಿರ್ಧಾರವನ್ನು ಹೇಳುತ್ತಾನೆ. ಕರ್ಣನ ಈ ಮಾತನ್ನು ಕೇಳಿ ಬಹಳಷ್ಟು ನಿರಾಸೆಗೊಳ್ಳುತ್ತಾಳೆ ಕುಂತಿ. ಅವಳು ಹೀಗೆ ಹೇಳ್ತಾಳೆ,
ಮಗನೇ, ನೀನು ಹೀಗೆ ನಿಷ್ಠುರವಾಗಿ ಮಾತನಾಡಿದರೆ ನಾನು ಹಾಳಾದೇನು? ನೀನು ಹೀಗೆ ಹೇಳಿದರೆ ಚಂದ್ರವಂಶ ಹಾಳಾಗಿ ಹೋಗುವುದಿಲ್ಲವೇ? ನೀನು ಈ ರೀತಿ ಹೇಳಿದರೆ ಚಂದ್ರವಂಶ ಹಾಳಾಗಿ ಹೋಗುವುದಿಲ್ಲವೇ? ಇನ್ನು ನನಗೇಕೆ ಬಾಳುವ ಆಸೆ? ಇನ್ನು ಉಳಿದ ಮಕ್ಕಳ ಆಸೆಯನ್ನು ಬಿಟ್ಟು ಬಿಟ್ಟೆ ಎಂದು ಹೇಳಿದ ಕುಂತಿಗೆ ಬಹಳಷ್ಟು ದುಃಖ ಅಧಿಕವಾಗುತ್ತದೆ. ಆಗ ಕರ್ಣ ಈ ರೀತಿ ಹೇಳ್ತಾನೆ, ಇಷ್ಟೊಂದು ಚಿಂತೆ ಏಕೆ ಮಾಡುವೆ? ಹೇಳು ತಾಯಿ. ಅರ್ಜುನನನ್ನು ಮೊದಲುಗೊಂಡು ನಿನ್ನ ಉಳಿದ ಮಕ್ಕಳ ಮೇಲೂ ದಿವ್ಯಾಸ್ತ್ರವನ್ನು ಪ್ರಯೋಗಿಸುವುದಿಲ್ಲ. ರಣರಂಗದಲ್ಲಿ ನನ್ನನ್ನು ನಾನೇ ಕೊಂದುಕೊಳ್ಳುತ್ತೇನೆ, ಕೀರ್ತಿಯನ್ನೇ ಬಲವಾಗಿ ಹಿಡಿಯುತ್ತೇನೆ. ನೀವಿನ್ನು ಇಲ್ಲಿಂದ ಹೊರಡಿ ಎಂದು ಹೇಳಿ ಕುಂತಿಯನ್ನು ಕಳಿಸಿಕೊಡುತ್ತಾನೆ. ಹೀಗೆ ಕರ್ಣ ಛಲ, ತ್ಯಾಗ, ಕುಲ, ಸತ್ಯಗಳಿಗೆ ಆಗರನಾಗುತ್ತಾನೆ, ಆಶ್ರಯದಾತನಾಗುತ್ತಾನೆ. ಇನ್ನು ವಿದ್ಯಾರ್ಥಿಗಳೇ, ಸಂದರ್ಭ ನೋಡೋಣ. ಸಂದರ್ಭದೊಡನೆ ಸ್ವಾರಸ್ಯವನ್ನು ವಿವರಿಸಿ. ಮೊದಲ ಸಂದರ್ಭ, ಭೇದಿಸಲೆಂದೆನಲ್ ನುಡಿದರೆನ್ನದಿರ್, ಅಥವಾ ನೀನಿರೆ ಮತ್ತೆ ಪೆರರ್ ನರೇಂದ್ರರೇ. ಸಂದರ್ಭ, ಈ ಮೇಲಿನ ಸಾಲನ್ನು ಪಂಪ ಬರೆದಂತಹ ರಾಧೇಯನೊಳ್ಪಿಂಗಾಧೇಯಮಾಗಿರ್ದನ್ ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕೃಷ್ಣನು ಕರ್ಣನ ಮನಸ್ಸನ್ನು ಒಡೆಯುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಪಾಂಡವರಿಗೆ ಕೊಡಬೇಕಾದಂತಹ ಅರ್ಧ ರಾಜ್ಯಕ್ಕಾಗಿ ಕೌರವರಲ್ಲಿಗೆ ಹೋಗಿದ್ದಂತಹ ಕೃಷ್ಣನು ಸಂಧಾನ ಮುರಿದು ಬಿದ್ದ ಬಳಿಕ ಪಾಂಡವರನ್ನು ಉಳಿಸಲಿಕ್ಕಾಗಿ, ತನ್ನ ಕಾರ್ಯ ಸಾಧನೆಗಾಗಿ ಕೃಷ್ಣ ಕರ್ಣನ ಮನಸ್ಸನ್ನು ತನ್ನ ಭೇದ ಬುದ್ಧಿಯಿಂದ ಒಡೆಯಲು ಪ್ರಯತ್ನಿಸುತ್ತಾನೆ. ಈ ಕಾರಣಕ್ಕಾಗಿ ಕರ್ಣನನ್ನು ಸ್ವಲ್ಪ ದೂರ ಕರೆದುಕೊಂಡು ಹೋದ ನಂತರ ಆತನ ಜನ್ಮ ವೃತ್ತಾಂತವನ್ನು ತಿಳಿಸಿ, ರಾಜ್ಯವನ್ನು ಕೊಡುತ್ತೇನೆ, ನೀನು ರಾಜನಾಗು ಎನ್ನುವಂತಹ ಆಮಿಷವನ್ನು ಒಡ್ಡುತ್ತಾನೆ. ಆಗ ಕೃಷ್ಣನು ಕರ್ಣನಿಗೆ ಈ ಮೇಲಿನ ಸಾಲನ್ನು ಹೇಳುತ್ತಾನೆ. ಎರಡನೇದು, ಪಾಟಿಸುವೆ ನೊಯ್ಯನೆ ಮುಳ್ಳೊಳೆ ಮುಳ್ಳನ್. ಪ್ರಸ್ತುತ ವಾಕ್ಯವನ್ನು ಪಂಪ ಬರೆದಂತಹ ರಾಧೇಯನೊಳ್ಪಿಂಗಾಧೇಯಮಾಗಿರ್ದನ್ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸತ್ಯಂತಪ ಮುನಿಯಿಂದ ಕರ್ಣನ ಜನ್ಮರಹಸ್ಯವನ್ನು ತಿಳಿದು ಆ ಕರ್ಣನಿಂದಲೇ ಪಾಂಡವರನ್ನು ಸರ್ವನಾಶ ಮಾಡುತ್ತೇನೆ ಎಂದು ನಿಶ್ಚಯಿಸಿದಂತಹ ಸಂದರ್ಭದಲ್ಲಿ ದುರ್ಯೋಧನನು ತನಗೆ ತಾನೇ ಈ ಮಾತನ್ನು ಹೇಳಿಕೊಳ್ಳುತ್ತಾನೆ. ಕೃಷ್ಣ ಕರ್ಣನ ಮನಸ್ಸನ್ನು ಭೇದಿಸಲೆಂದು ಸತ್ಯಂತಪ ಮುನಿಯ ಪ್ರಸಂಗವನ್ನು ಹೇಳುತ್ತಾನೆ. ಆ ಪ್ರಸಂಗದಿಂದ ಕರ್ಣ ದುರ್ಯೋಧನನನ್ನು ತ್ಯಜಿಸುವಂತೆ ಆತನ ಮನಸ್ಸನ್ನು ಪರಿವರ್ತನೆ ಮಾಡಬಹುದು ಎಂಬುದು ಕೃಷ್ಣನ ನಂಬಿಕೆ. ಒಮ್ಮೆ ದುರ್ಯೋಧನ ಕರ್ಣರಿಬ್ಬರು ಗಂಗಾ ನದಿ ತೀರದಲ್ಲಿ ಬೇಟೆಯಾಡುತ್ತಿರುವಾಗ ಅಲ್ಲೇ ಸಮೀಪದಲ್ಲಿ ತಾಪಸ ಆಶ್ರಮದಲ್ಲಿ ಸತ್ಯಂತಪ ಮುನಿಗಳನ್ನು ಕಂಡು ನಮಸ್ಕರಿಸ್ತಾನೆ. ಈ ಸಂದರ್ಭದಲ್ಲಿ ದುರ್ಯೋಧನನಿಗೆ ಸತ್ಯಂತಪ ಮುನಿಯಿಂದ ಕರ್ಣನ ಜನ್ಮ ರಹಸ್ಯ ತಿಳಿಯುತ್ತದೆ. ಆಗ ಅವನು ಪಾಂಡವರ ಹಿರಿಯಣ್ಣನಿಂದಲೇ ಆ ಪಾಂಡವರನ್ನು ಸರ್ವನಾಶ ಮಾಡಲು ನಿಶ್ಚಯಿಸ್ತಾನೆ. ಆಗ ದುರ್ಯೋಧನ ಈ ಮೇಲಿನಂತೆ ಅಂದುಕೊಳ್ಳುವಂಥದ್ದು. ಇನ್ನು ಟಿಪ್ಪಣಿ ರಾಧೇಯನೊಳ್ಪಿಂಗಾಧೇಯಮಾಗಿರ್ದನ್, ಇದನ್ನು ಕೂಡ ಈ ಪ್ರಶ್ನೆಯ ಉತ್ತರವನ್ನು ಕೇಳಿಕೊಂಡ್ರೆ ವಿದ್ಯಾರ್ಥಿಗಳೇ ಬರೆಯಬಹುದು. ಹಾಗೆ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಸಂದರ್ಭವನ್ನು ಕೊಟ್ಟರೂ ಕೂಡ ಈ ಉತ್ತರವನ್ನು ಕೇಳಿಕೊಳ್ಳಿ, ಅಲ್ಲಿಂದ ನಿಮಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಒಂದೆರಡು ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ರಾಧೇಯನೊಳ್ಪಿಂಗಾಧೇಯಮಾಗಿರ್ದನ್ ಕಾವ್ಯ ಭಾಗದ ಕರ್ತೃ ಯಾರು? ಉತ್ತರ ಪಂಪ. ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಸಿದವರು ಯಾರು? ಉತ್ತರ ಕೃಷ್ಣ. ಕೃಷ್ಣ ಕರ್ಣನಿಗೆ ಜನ್ಮ ರಹಸ್ಯ ತಿಳಿಸಿದುದರ ಹಿಂದಿನ ಗುಟ್ಟೇನು? ಉತ್ತರ ಕರ್ಣನ ಮನಸ್ಸನ್ನು ಒಡೆದು ಪಾಂಡವರ ಪಕ್ಷಕ್ಕೆ ಆತನನ್ನು ಸೇರಿಸುವುದು. ನಾಲ್ಕನೇ ಪ್ರಶ್ನೆ, ಪಾಂಡವರ ಹಿರಿಯಣ್ಣ ಯಾರು? ಉತ್ತರ ಕರ್ಣ. ಐದನೇ ಪ್ರಶ್ನೆ, ಕರ್ಣನಿಗೆ ರಾಧೇಯ ಎಂಬ ಹೆಸರು ಬರಲು ಕಾರಣವೇನು?
ಉತ್ತರ ಸೂತ ಕುಲದ ರಾಧೆ ಪ್ರೀತಿಯಿಂದ ಕರ್ಣನನ್ನು ಸಲಹಿದ್ದು ಕರ್ಣನಿಗೆ ರಾಧೇಯ ಎಂಬ ಹೆಸರು ಬರಲು ಕಾರಣ. 6ನೇ ಪ್ರಶ್ನೆ, ಕರ್ಣನ ದೃಢ ಸಂಕಲ್ಪವೇನು? ಉತ್ತರ ಅನ್ನದ ಋಣಕ್ಕೆ ಸ್ವಾಮಿ ನಿಷ್ಠೆಗೆ ದ್ರೋಹ ಬಗೆಯಬಾರದು ಎಂಬುದು ಕರ್ಣನ ದೃಢ ಸಂಕಲ್ಪ. 7ನೇ ಪ್ರಶ್ನೆ, ದುರ್ಯೋಧನನಿಗೆ ಕರ್ಣನ ಜನ್ಮ ರಹಸ್ಯ ತಿಳಿಸಿದವರು ಯಾರು? ಉತ್ತರ ಸತ್ಯಂತಪ ಮುನಿಗಳು. 8ನೇ ಪ್ರಶ್ನೆ, ಕರ್ಣನ ತಂದೆ ತಾಯಿ ಯಾರು? ಉತ್ತರ ಸೂರ್ಯ ಹಾಗೂ ಕುಂತಿ. 9ನೇ ಪ್ರಶ್ನೆ, ಕರ್ಣನನ್ನು ಸಾಕಿ ಸಲಹಿದ ಸಾಕು ತಂದೆ ತಾಯಿಗಳು ಯಾರು? ಉತ್ತರ ಸಾಕು ತಂದೆ ಸೂತ ಜಾತಿಯ ಅಧಿರಥ ಮತ್ತು ಸಾಕು ತಾಯಿ ರಾಧೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಕಾವ್ಯದ ಪ್ರಶ್ನೋತ್ತರ ಮುಗಿಯುತ್ತದೆ. ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.